So hi, hello, welcome back to Chaitra Gowda's YouTube channel. ಸೊ ಎಲ್ಲರೂ ಹೇಗಿದ್ದೀರಾ? ಆಲ್ಮೋಸ್ಟ್ 8 ಮಂತ್ಸ್ ಆಯಿತು. ಸೊ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ. ಅನ್ಫಾರ್ಚುನೇಟ್ಲಿ ಅವಾಗ ತಾನೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೆ. ಬಟ್ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ಆ್ಯಂಡ್ ನನಗೆ ವೀಡಿಯೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಿಲ್ಲ, ಹೆಲ್ತ್ ಇಶ್ಯೂಸಿಂದ ಕೂಡ. ಆ್ಯಂಡ್ ಫೈನಲಿ ಐ ಆಮ್ ಬ್ಯಾಕ್. ಸೊ ಇವಾಗ ಅಂದ್ಕೊಂಡಿದ್ದೀನಿ ಇನ್ಮೇಲೆ ವೀಡಿಯೋಸ್ನ ಸ್ಟಾಪ್ ಮಾಡಬಾರ್ದು ಅಂತ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಐ ನೀಡ್ ಆಲ್ ಯೋರ್ ಸಪೋರ್ಟ್. ಸೊ ಹೀಗೆ ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ಎಸ್, ಈ ವಿಡಿಯೋ ನೀವು ಆಲ್ರೆಡಿ ನೋಡಿರ್ತೀರಾ. ಸೊ Q&A, ಕ್ವೆಶನ್ ಆ್ಯಂಡ್ ಆನ್ಸರ್ಸ್, ನನ್ನ ಫಸ್ಟ್ ವಿಡಿಯೋ ಆಫ್ಟರ್ ಅ ಲಾಂಗ್ ಗ್ಯಾಪ್. ಸೊ ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಅ ಕ್ವೆಶನ್ ಅಂತ ಪೋಸ್ಟ್ ಮಾಡಿದ್ದೆ. ಸೊ ಅದರಲ್ಲಿ ಸ್ವಲ್ಪ ಕ್ವಶನ್ಸ್ನ ಕೇಳಿದ್ದೀರಾ. ಸೊ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಬಿಕಾಸ್ ವಿಡಿಯೋ ಲೆಂತ್ ಆಗುತ್ತೆ. ಸೊ ನಿಮಗೂ ಬೋರ್ ಆಗುತ್ತೆ. ಸೊ ಅದರಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ನ ನಾನು ಫಿಲ್ಟರ್ ಮಾಡಿ ಕ್ವಶನ್ಸ್ನ ಸೇವ್ ಮಾಡಿದ್ದೀನಿ. ಸೊ ಅದಕ್ಕೆ ಇವತ್ತು ನಾನು ಆನ್ಸರ್ ಮಾಡ್ತೀನಿ. ಸೊ ಫಸ್ಟ್ ಕ್ವಶನ್ ಏನಂದರೆ, ವೈ ಯು ವೇರ್ ಮೋರ್ ಬ್ಲ್ಯಾಕ್ ಕಲರ್ ಡ್ರೆಸ್? ಈಸ್ ಯೋರ್ ಫೇವ್ರೆಟ್ ಕಲರ್ ಬ್ಲ್ಯಾಕ್ ಅಕ್ಕ? ನೀವು ಜಾಸ್ತಿ ಯಾಕೆ ಕಪ್ಪು ಡ್ರೆಸ್ ಹಾಕ್ತೀರಾ? ನಿಮಗೆ ಕಪ್ಪು ಡ್ರೆಸ್ ಇಷ್ಟನಾ? ಸೊ ವಾಟ್ ಎ ಕೋಇನ್ಸಿಡೆಂಟ್, ಇವತ್ತು ಕೂಡ ನಾನು ಬ್ಲ್ಯಾಕ್ ಡ್ರೆಸ್ ಹಾಕೊಂಡೇ ವೀಡಿಯೋ ಮಾಡ್ತೀನಿ. ಎಸ್, ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ಬ್ಲ್ಯಾಕ್ ಕಲರ್ ಜಾಸ್ತಿ ಹಾಕಬಾರ್ದು ಅಂತ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಕೂಡ ನಮ್ಮಮ್ಮ ಹೇಳ್ತಾರೆ. ಬಟ್ ಐ ಡೋಂಟ್ ಬಿಲೀವ್ ಇನ್ ಆಲ್ ದ್ಯಾಟ್. ಸೊ ಬ್ಲ್ಯಾಕ್ ಈಸ್ ಮೈ ಹ್ಯಾಪಿ ಕಲರ್. ಆ್ಯಂಡ್ ಎಸ್, ನನಗೆ ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಮೋಸ್ಟ್ ಆಫ್ ದ ಡ್ರೆಸ್ಸಸ್ ನನ್ನ ಹತ್ರ ಇರೋದು ಬ್ಲ್ಯಾಕೆ. ಐ ಜಸ್ಟ್ ಲವ್ ಬ್ಲ್ಯಾಕ್ ಕಲರ್ ಬಿಕಾಸ್ ಏನಂತಾರೆ, ಅದೊಂಥರ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಅಂದ್ರೇ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ನನಗಂತೂ ಪರ್ಸ್ನಲಿ ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಇಷ್ಟ. ಬಟ್ ಇತ್ತೀಚೆಗೆ ಪಿಂಕ್ ಕಲರ್ ಮೇಲೆ ಕೂಡ ಜಾಸ್ತಿ ಕಣ್ಣು ಹೋಗ್ತಿದೆ. ಸೊ ಎಲ್ಲರೂ ಹೋದಾಗ ಪಿಂಕ್ ಡ್ರೆಸ್ಸಸ್ನ ಕೂಡ ನಾನು ಈಸ್ಕೊತಿದ್ದೀನಿ. ಸೊ ಈ ನಡುವೆ ನನ್ನ ಹತ್ರ ಬ್ಲ್ಯಾಕ್ ಬಿಟ್ಟರೆ ಜಾಸ್ತಿ ಇರೋದು ಪಿಂಕ್ ಡ್ರೆಸ್ಸಸ್. ಸೊ ಎಸ್, ನನಗೆ ಬ್ಲ್ಯಾಕ್ ಕಲರ್ ಅಂದರೆ ಇಷ್ಟ. ನೆಕ್ಸ್ಟ್ ಕ್ವಶನ್ ಏನಂದರೆ, ಯೋರ್ ನೇಟಿವ್ ಆ್ಯಂಡ್ ವೇ ಡಸ್ ಯೋರ್ ಪೇರೆಂಟ್ಸ್ ಸ್ಟೇ? ಅದ್ರ ಜೊತೆ ಇನ್ನೊಂದು ಕ್ವಶನ್ ಸಿಮಿಲರ್ ಆಗಿದೆ, ವಿಚ್ ಈಸ್ ಯೋರ್ ನೇಟಿವ್ ಮೇಡಮ್ ಅಂತ. ಎಸ್, ಸಿ, ನಮ್ಮ ಅಪ್ಪದು ಅಮ್ಮದು ನೇಟಿವ್ ಬಂದುಬಿಟ್ಟು ಕೋಲಾರ. ಸೊ ಕೋಲಾರ ಹತ್ರ ಒಂದು ಊರು. ಆ್ಯಂಡ್ ಬೇಸಿಕ್ಲಿ ನಾವು ಬೆಂಗಳೂರಲ್ಲೇ ಇರೋದು. ಹೌದು, ನಾನು ಅಪ್ಪ ಅಮ್ಮ ಜೊತೆನೇ ಇರೋದು. ಆ್ಯಂಡ್ ಆಲ್ಮೋಸ್ಟ್ ಆಲ್ ರಿಲೇಟಿವ್ಸ್ ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಬಟ್ ಟಿಪಿಕಲಿ ಅಪ್ಪ ಅಮ್ಮ ಬಂದುಬಿಟ್ಟು ಕೋಲಾರ ಹತ್ರ, ಹಂಗೆ ಬಂಗಾರಪೇಟೆ, ಸೊ ಆ ಕಡೆ ಇದೆ. ಸೊ ನಮ್ಮ ನೇಟಿವ್ ಬಂದುಬಿಟ್ಟು ಕೋಲಾರ. ಸೊ ಎಸ್, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಯೋರ್ ಫೇವ್ರೆಟ್ ಫುಡ್ ಇನ್ ವೆಜ್ ಆ್ಯಂಡ್ ನಾನ್ ವೆಜ್, ಆ್ಯಂಡ್ ಆರ್ ಯು ವೆಜಿಟೇರಿಯನ್? ಸೀರಿಯಸ್ಸಾಗಿ ನಾನು ವೆಜಿಟೇರಿಯನ್ ಅಲ್ಲ, ಐ ಆಮ್ ಅ ಪ್ಯೂರ್ ನಾನ್ ವೆಜಿಟೇರಿಯನ್. ಆ್ಯಂಡ್ ಎಸ್, ಫೇವ್ರೆಟ್ ಫುಡ್ ಇನ್ ವೆಜಿಟೇರಿಯನ್ ಅಂದರೆ ನನಗೆ ಚಪಾತಿ ಇಷ್ಟ. ಸೊ ಚಪಾತಿ ನಾನು ಜಾಸ್ತಿ ತಿಂತೀನಿ. ಸೊ ಅದು ಬಿಟ್ಟರೆ ವೆಜ್ ಪಲಾವ್ ಆ್ಯಂಡ್ ಟೊಮೆಟೊ ಬಾತ್. ಸೊ ಆ ಥರ ರೈಸ್ ಐಟಮ್ಸಲ್ಲಿ ಜಾಸ್ತಿ ತಿನ್ನೋದು ಕಡಿಮೆನೇ. ಬಟ್ ಐ ಜಸ್ಟ್ ಲವ್ ದೋಸಾ. ಸೊ ಸೌತ್ ಇಂಡಿಯನ್ ಫುಡ್ಡಲ್ಲಿ ದೋಸಾ ಆ್ಯಂಡ್ ಚಪಾತಿ, ಸೊ ಇದೆರಡೇ ನಾನು ಜಾಸ್ತಿ ತಿನ್ನೋದು. ಸೊ ಚಪಾತಿ ನೀವು ನನಗೆ ಇನ್ನು ಡೇ 3 ಹೊತ್ತು ಕೊಟ್ಟರು ಕೂಡ ನಾನು ಚಪಾತಿ ತಿಂತೀನಿ. ನನಗೆ ಚಪಾತಿ ಅಂದರೆ ಇಷ್ಟ. ನನಗೆ ಚಪಾತಿ ತಿನ್ನೋದ್ರೆ ಬೇಜಾರೇ ಆಗಲ್ಲ. ಆ್ಯಂಡ್ ನಾನ್ ವೆಜಿಟೇರಿಯನಲ್ಲಿ ಆಫ್ಕೋರ್ಸ್ ಚಿಕನ್ ಬಿರಿಯಾನಿ. ಸೊ ಬಿರಿಯಾನಿ ಇಷ್ಟ, ಮತ್ತು ಚಾಪ್ಸ್ ಇಷ್ಟ. ಸೊ ನಾನ್ ವೆಜಿಟೇರಿಯನ್ ಯೂಶ್ವಲಿ ನಾನು ತಿನ್ನೋದೇ ಬರೀ ಚಿಕನ್ ಆ್ಯಂಡ್ ಮಟನ್. ಸಮ್ಟೈಮ್ಸ್ ಫಿಶ್ ತಿಂತಿದ್ದೆ, ಬಟ್ ಇವಾಗ ಯಾಕೋ ಇಷ್ಟ ಇಲ್ಲ. ಸೊ ಫಿಶ್ನ ನಾನು ಅಷ್ಟು ತಿನ್ನಲ್ಲ. ಸೊ ಜಾಸ್ತಿ ನಾನು ತಿನ್ನೋದು ಓನ್ಲಿ ಚಿಕನ್ ಆ್ಯಂಡ್ ಮಟನ್ ಅಷ್ಟೇ. ಆ್ಯಂಡ್ ಪ್ಲೀಸ್ ನನ್ನ ವೆಜಿಟೇರಿಯನ್ ಅಂತ ಮಾತ್ರ ತಪ್ಪು ತಿಳ್ಕೊಬೇಡಿ. ಸೊ ಎಸ್, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಟೆಲ್ ಅಸ್ ಸಮಥಿಂಗ್ ಅಬೌಟ್ ರಶ್ಮಿತಾ. ಯೋರ್ ಫ್ರೆಂಡ್ ಯು ಆಲ್ವೇಸ್ ಪೋಸ್ಟ್ ಅ ಪಿಕ್ಚರ್ ವಿತ್ ಹರ್ ಅಂತ ಕೇಳಿದ್ರು. ಸೊ ಎಸ್, ಏನು ಹೇಳಿ ನಾನು ರಶ್ಮಿತನ ಬಗ್ಗೆ, ಬಿಕಾಸ್ ಈಗಿನ ಕಾಲದಲ್ಲಂತೂ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತಾರೆ. ಬಟ್ ಟ್ರಸ್ಟ್ ಮೀ, ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಅ ಫ್ರೆಂಡ್ ಲೈಕ್ ಹರ್. ಸೊ ನನ್ನ ಅಪ್ಸಲ್ಲಿ, ನನ್ನ ಹ್ಯಾಪಿನೆಸ್ಸಲ್ಲಿ ಮಾತ್ರ ಅಲ್ಲ, ಸೊ ಪ್ರತಿಯೊಂದು ಫೇಸ್ ಆಫ್ ಲೈಫಲ್ಲೂ ಅವಳ ಜೊತೆ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಶಿ ಈಸ್ ದ ಬೆಸ್ಟ್ ಪರ್ಸನ್. ಸೊ ಅವಳ ಬಗ್ಗೆ ನಂಗೆ ಏನೂ ಹೇಳೋದಕ್ಕೆ ಆಗಲ್ಲ, ಬಿಕಾಸ್ ಐ ಹ್ಯಾವ್ ನೋ ವರ್ಡ್ಸ್. ಶಿ ಆಲ್ವೇಸ್ ರಿಮೇನ್ ದ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್. ಆ್ಯಂಡ್
ಎಸ್, ಅವಳು ಹೇಗೆ ನನಗೆ ಪರಿಚಯ ಆದಳು, ನಮ್ಮ ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾನು ಅವ್ಳ ಜೊತೆನೇ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅವಾಗ ನಿಮಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ಆ ಕ್ವಶನ್ ಕೂಡ ಇಲ್ಲಿ ನಾನು ನೋಡಿದೆ, ಆ್ಯಂಡ್ ಅದನ್ನು ನಾನು ಹೇಳಿದ್ರೆ ಮೇ ಬಿ ನಿಮಗೆ ಬೋರ್ ಅನಿಸ್ಬೋದು. ಸೊ ವೀಡಿಯೋ ಕೂಡ ಲೆಂತ್ ಆಗ್ಬೋದು. ಸೊ ಅದಕ್ಕೆ ಅವ್ಳ ಜೊತೆಲಿದ್ದಾಗೆ ಆ ವೀಡಿಯೋನ ಮಾಡಿ ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಎಸ್, ರಶ್ಮಿತಾ ಶಿ ಇಸ್ ಆಲ್ವೇಸ್ ದ ಬೆಸ್ಟ್ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಡೂ ಯು ಲವ್ ಡ್ಯಾನ್ಸಿಂಗ್? ಎಸ್, ನನಗೆ ಸ್ಕೂಲಿಂದ ಕೂಡ ಡ್ಯಾನ್ಸಿಂಗ್ ಅಂದರೆ ತುಂಬಾ ಇಷ್ಟ. ಸೊ ನಾನು ಕಲ್ತಿದ್ದೀನಿ ಕೂಡ. ಸೊ ಐ ಹ್ಯಾವ್ ಗಾನ್ ಫಾರ್ ಕ್ಲಾಸಸ್ ಲೈಕ್ ಭರತನಾಟ್ಯಂ ಕಲ್ತಿದ್ದೀನಿ ಆ್ಯಂಡ್ ಫ್ರೀ ಸ್ಟೈಲ್ ವೆಸ್ಟರ್ನ್ ಕೂಡ ಕಲ್ತಿದ್ದೀನಿ. ಸೊ ಅದೊಂದು ಬಿಗ್ ಸ್ಟೋರಿ ಏನಂದರೆ, 10th ಎಕ್ಸಾಮ್ಸ್, ಫೈನಲ್ ಎಕ್ಸಾಮ್ಸ್ ಇರುತ್ತಲ್ಲ, ಸೊ ಇಟ್ಸ್ ಬೋರ್ಡ್ ಎಕ್ಸಾಮ್ಸ್ ಅಂತ ನಮ್ಮಪ್ಪ ನನಗೆ ಡ್ಯಾನ್ಸ್ ಕ್ಲಾಸ್ನ ಬಿಡಿಸ್ಬಿಟ್ಟಿದ್ರು. ಆ್ಯಂಡ್ ಆಫ್ಟರ್ ಎಕ್ಸಾಮ್ ಆಗಿ ನಾನು PU ಇದ್ದಾಗ ನಾನು ಜಾಯ್ನ್ ಆದೆ. ಮೇ ಬಿ ನಾನು ಆಲ್ಮೋಸ್ಟ್ 7th ಸ್ಟ್ಯಾಂಡರ್ಡಿಂದ ನಾನು ಡ್ಯಾನ್ಸ್ನ ಕಲ್ತಿದ್ದೀನಿ. ಸೊ ದಟ್ ವಾಸ್ ಅ ಭರತನಾಟ್ಯಂ. ಆ್ಯಂಡ್ PU ಅಗೇನ್ ಸೆಕೆಂಡ್ PUಲಿ ಕೂಡ ಫೈನಲ್ ಎಕ್ಸಾಮ್ಸ್ ಅಂತ ಡ್ಯಾನ್ಸ್ನ ಸ್ಟಾಪ್ ಮಾಡಿಸಿದ್ರು, ಬಿಕಾಸ್ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಅಂತ. ಸೊ ಅದಾದಮೇಲೆ ಮತ್ತೆ ಡಿಗ್ರಿಲಿ ಜಾಯ್ನ್ ಆದೆ. ಸೊ ಗಾಡಿಯಿಂದ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿ ಆ್ಯಂಡ್ ಐ ಸ್ಟಾಪ್ ಡ್ಯಾನ್ಸಿಂಗ್. ಆ್ಯಂಡ್ ರೀಸೆಂಟಾಗಿ ಆಯಿತು 1 year ಆಯಿತು ಅಷ್ಟೇ ನಾನು ಡ್ಯಾನ್ಸ್ ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ಐ ಯೂಸ್ ಟು ಟೇಕ್ ಕ್ಲಾಸಸ್. ಸೊ ಕ್ಲಾಸಸ್ ತೊಗೊತಿದ್ದೆ. ಎಸ್, ಐ ಲವ್ ಡ್ಯಾನ್ಸಿಂಗ್. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಚೈತ್ರ, ವೈ ಯು ಡಿಡ್ ನಾಟ್ ಕಂಟಿನ್ಯೂ ಸೀರಿಯಲ್? ಸೊ ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಆಗಿತ್ತು. ಸೊ ಸೀರಿಯಲ್ಸ್ ನಾನು ಯಾಕೆ ಕಂಟಿನ್ಯೂ ಮಾಡಿಲ್ಲ ಅಂದರೆ, ಇಟ್ಸ್ ಬಿಕಾಸ್ ಆಫ್ ಟ್ರಾವೆಲಿಂಗ್. ಸೊ ನಾನಿರೋದು ಒಂದು ಕಡೆ, ಸೊ ಸೀರಿಯಲ್ ಇರೋದು ಶೂಟಿಂಗ್ ನಡೆಯೋದು ಇನ್ನೊಂದು ಕಡೆ ಸೀರಿಯಲ್ದು. ಆ್ಯಂಡ್ ಆಲ್ಮೋಸ್ಟ್ 2 years ನಾನು ಏನು ಮಾಡಿದ್ದೆ. ಸೊ 2 years ಕೂಡ ಐ ವಾಸ್ ಟ್ರಾವೆಲಿಂಗ್ ಫ್ರಮ್ ನನ್ನ ಪ್ಲೇಸಿಂದ ನಾನು ಅಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದೆ. ನೀವು ನಂಬ್ತೀರಾ ಇಲ್ವಾ, ಅರ್ಲಿ ಮಾರ್ನಿಂಗ್ 3 o'clock ಎದ್ದು ಸೊ ರೆಡಿ ಆಗಿ 5 o'clock ಮೆಟ್ರೋ ಓಪನ್ ಅಲ್ವಾ, ಸೊ 5 o'clock ಮೆಟ್ರೋಲ್ಲಿ ಹೋಗಿ 6 o'clock ಶೂಟಿಂಗ್ ಲೊಕೇಶನ್ ರೀಚ್ ಆಗಿ ಮತ್ತೆ ಪ್ಯಾಕಪ್ ಆದಮೇಲೆ ನೈಟ್ 11 o'clock ನಾನು ಅಲ್ಲಿಂದ ಮನೆಗೆ ವಾಪಸ್ ಬರ್ತಿದ್ದೆ. ಬಟ್ ಸಮ್ಟೈಮ್ಸ್ ರಿಲೇಟಿವ್ಸ್ ಮನೇಲಿ ಕೂಡ ಸ್ಟೇ ಆಗ್ತಿದೆ. ಬಿಕಾಸ್ ಇವಾಗ ನೆಕ್ಸ್ಟ್ ಡೇ ಶೂಟ್ ಇರುತ್ತೆ, ಇಲ್ಲ ಡಬ್ಬಿಂಗ್ ಇದ್ದಾಗ ಫ್ರೆಂಡ್ ಮನೆ ಅಥವಾ ರಿಲೇಟಿವ್ಸ್ ಮನೇಲಿ ಸ್ಟೇ ಆಗ್ತಿದೆ. ಸೊ ಅದಾದಮೇಲೆ ಗಾಟ್ ಅ ಗುಡ್ ಆಪರ್ಚುನಿಟಿ. ಸೊ ಕಂಪ್ನೀಸಲ್ಲಿ ಒಂದು ಕಂಪ್ನೀಲಿ ಕೆಲಸ ಸಿಕ್ತು. ಸೊ ಅದಕ್ಕೆ ನನಗೂ ಟ್ರಾವೆಲಿಂಗ್ ಕಷ್ಟ ಆಗ್ತಿತ್ತು ಅಂತ ಸೀರಿಯಲ್ ಬಿಟ್ಟೆ. ಬಟ್ ನಾನು ಕಂಪ್ನೀಲಿ ಕೆಲಸ ಮಾಡಬೇಕಾದ್ರೂ ಕೂಡ ನನಗೆ ಆಫೀಸ್ ಬರ್ತಿತ್ತು, ಬಟ್ ಹೋಗೋಕ್ಕಾಗಿಲ್ಲ. ಸೊ ನೋಡೋಣ, ಮುಂದೆ ಚಾನ್ಸ್ ಸಿಕ್ಕಿದ್ರೆ ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಬ್ಯಾಕ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, ವಾಟ್ಸ್ ದ ಒನ್ ಥಿಂಗ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಲೈಫ್ ಅಂತ. ಜೀವನದಲ್ಲಿ ನಾವು ತುಂಬಾ ಪಾಠ ಕಲ್ತಿರ್ತೀವಿ. ಸೊ ಹಂಗೆ ನಾನು ಕೂಡ ಕಲ್ತಿದ್ದೀನಿ. ನಾನೇನು ದೊಡ್ಡ ಸ್ಪೆಷಲ್ ಅಂತ ಏನಿಲ್ಲ. ಸೊ ಅಷ್ಟು ದೊಡ್ಡವಳು ಅಲ್ಲ ನಾನು. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ, ಈವನ್ ಐ ವಾಸ್ ವೆರಿ ಸ್ಟೋನ್ ಹಾರ್ಟೆಡ್ ಪರ್ಸನ್. ಬಟ್ ಯಾವಾಗ ನನಗೆ ಲೈಕ್ ಜೀವನದ ಬಗ್ಗೆ ಒಂದು ಪಾಠ ಕಲಿತೆ ಅಂತ ಅಂದರೆ, ಇಟ್ಸ್ ಕೋವಿಡ್ ಟೈಮಲ್ಲಿ. ಸೊ ಕೋವಿಡ್ ಟೈಮಲ್ಲಿ ನೋಡ್ತಿದ್ವಲ್ಲ, ಕೋವಿಡ್ ಒಂದು ಬಂದಮೇಲೆ ಎಷ್ಟು ಜನ ಸತ್ತೋದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಫ್ಯಾಮಿಲಿಲಿ ಕೂಡ ವಿ ಹ್ಯಾವ್ ಲಾಸ್ಟ್ ಮೆನಿ ಪೀಪಲ್. ಸೊ ಅವಾಗ ನನಗೆ ಅನಿಸಿದ್ದೇನೆಂದರೆ, ಜೀವನ ಇಷ್ಟೇ. ಆ್ಯಂಡ್ ರೀಸೆಂಟಾಗಿ ಕೂಡ ಫ್ಯೂ ಇನ್ಸಿಡೆಂಟ್ಸ್ ಆಗ್ತಿದೆ. ಸೊ ನೀವು ನೋಡ್ಬೋದು, ಇಟ್ಸ್ ಬಿಟ್ವೀನ್ ಕಪಲ್ಸ್ ಆರ್ ಮ್ಯಾರಿಡ್ ಕಪಲ್ಸ್, ಅಥವಾ ಪ್ಲೇನ್ ಕ್ರ್ಯಾಶ್ ಆಗಿದ್ದು. ಸೊ ಪ್ಲೇನ್ ಕ್ರ್ಯಾಶ್ ಆಗಿದ್ದಿರ್ಬೋದು. ಆ್ಯಂಡ್ ಈವನ್ ಕೆಲವೊಂದು ಜನ ಸೊ ಲೈಫ್ನ ಎಂಜಾಯ್ ಮಾಡೋದಕ್ಕಂತ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಅಟ್ಯಾಕ್ ಆಗೋದು. ಸೊ ಅದೆಲ್ಲ ನೋಡ್ತಿದ್ರೆ ಲೈಫ್ ಈಸ್ ಅನ್ಪ್ರಿಡಿಕ್ಟಬಲ್. ಸೊ ಏನೂ ಇಲ್ಲ. ಸೊ ಆ್ಯಂಡ್ ಮೇಯ್ನಾಗಿ ನಾವು ಅಂದ್ಕೊಂಡಿರೋ ಥರ ಏನೂ ಆಗಲ್ಲ. ಸೊ ಇಟ್ಸ್ ಆಲ್ ಗಾಡ್ಸ್ ಕ್ರಿಯೇಷನ್ ಆ್ಯಂಡ್ ಎಲ್ಲ ದೇವರ ಇಚ್ಛೆ ಅಂತ ಹೇಳ್ಬೋದು. ಸೊ ಇರೋಷ್ಟು ದಿನ ಖುಷಿಯಾಗಿರೋಣ ಅಷ್ಟೇ. ಸೊ ನಾನು ಅಷ್ಟೇ ಐ ಹ್ಯಾವ್ ಆಕ್ಸೆಪ್ಟೆಡ್ ದಟ್ ಥಿಂಗ್ ಇನ್ ಮೈ ಲೈಫ್. ಇರೋಷ್ಟು ದಿನ ಖುಷಿಯಾಗಿರಬೇಕು, ಜಸ್ಟ್ ಗೋ ವಿತ್ ಫ್ಲೋ. ಸೊ ಜಾಸ್ತಿ ಸ್ಟ್ರೆಸ್ ಮಾಡಿಕೊಂಡು, ಜಾಸ್ತಿ ಯೋಚನೆ ಮಾಡಿಕೊಂಡು, ಜಾಸ್ತಿ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದು ಬೇಡ. ಸೊ ಇರೋಷ್ಟು ದಿನ ಚೆನ್ನಾಗಿರೋಣ. ಬಿಕಾಸ್ ಇದು ನಮ್ಮ ಜೀವನ, ಇದು ನಮ್ಮ ಲೈಫ್, ಆ್ಯಂಡ್ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಅಸ್ ಅಲ್ವಾ. ಸೊ ನಾವು ಏನೇ ಇಲ್ಲಿ ಇವಾಗ ಒಂದು ಸಿಚುವೇಶನ್ ಇರ್ಬೋದು ಅಥವಾ ಒಂದು ಏನೇ ಆಗಿದ್ರು ಕೂಡ ಅದನ್ನು ನಾವು ಹೇಗೆ ತೊಗೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಖುಷಿಯಾಗಿರೋಣ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಇನ್ ಲೈಫ್. ಸೊ ಬಿ ಹ್ಯಾಪಿ, ಯಾರಿಗೂ ಕೆಟ್ಟದ್ದು ಮಾಡೋದು ಬೇಡ, ಒಳ್ಳೆ ದಾರಿಯಲ್ಲಿರೋಣ, ಖುಷಿಯಾಗಿರೋಣ. ಸೊ ನಮ್ಮ ಕೆಲಸ ಏನಿದೆ ಅಷ್ಟು ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಒನ್ ಥಿಂಗ್ ದಟ್ ಯು ಕಾಂಟ್ ಲೀವ್ ವಿತೌಟ್? ಅಫ್ಕೋರ್ಸ್ ನಾಟ್ ಪೀಪಲ್. ಓಕೆ, ಜೋಕ್ಸ್ ಅಪಾರ್ಟ್, one thing I can't live without is oxygen. Okay,
ಸೊ ಅಂಥದ್ದು ಏನಿಲ್ಲ. ಒನ್ ಥಿಂಗ್ ಐ ಕಾಂಟ್ ಲೀವ್ ವಿತೌಟ್ ಅನ್ನೋದಾದರೆ ಐ ಡೋಂಟ್ ನೋ, ಮೇ ಬಿ ಅಂದರೆ ಫನ್ನಿ ಆಗಿರ್ಬೇಕಾದ್ರೆ ಅಫ್ಕೋರ್ಸ್ ಚಾಕ್ಲೇಟ್ಸ್ ಆ್ಯಂಡ್ ಬ್ರೌನೀಸ್, ಕೇಕ್, ಡೆಸರ್ಟ್ಸ್, ಸೊ ಆ ಥರ. ಅದು ಬಿಟ್ಟರೆ ಮೊಬೈಲ್, ಅಫ್ಕೋರ್ಸ್ ಐ ಕಾಂಟ್ ಲೀವ್ ವಿತೌಟ್ ಮೈ ಮೊಬೈಲ್. ಕರೆಕ್ಟಾಗಿ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ವಾಟ್ ಡು ಯು ಯೂಶಲಿ ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್? ಟೆಲ್ ಮಿ ಅಬೌಟ್ ಯುವರ್ ಡಯಟ್ ಫುಡ್ ಅಂತ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಡಯಟು ಮಣ್ಣು ಮಸಿ ನಾನು ಏನೂ ಮಾಡಲ್ಲ. ಸೊ ಡಯಟ್ ಅಂದರೆ ಇಟ್ಸ್ ಬಿಕಾಸ್ ನಮ್ಮಮ್ಮ ಚೆನ್ನಾಗಿ ರುಚಿಯಾಗಿ ಮಾಡಿರೋ ಅಡುಗೆನ ತಿಂತೀನಿ. ಆ್ಯಂಡ್ ಐ ಆಮ್ ನಾಟ್ ಅ ಟೈಪ್ ಆಫ್ ಪರ್ಸನ್ ಲೈಕ್ ಡಯಟ್ ಮಾಡಬೇಕು ಏನಿಲ್ಲ, ಇಷ್ಟ ಆಗಿ ತಿಂತೀನಿ ಅಷ್ಟೇ. ವಾಟ್ ಯು ಹ್ಯಾವ್ ಫಾರ್ ಯೂಶಲಿ ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್ ಅಂದರೆ ಅಫ್ಕೋರ್ಸ್ ಸೌತ್ ಇಂಡಿಯನ್ ಫುಡ್ಸು. ನಾವು ಸೊ ಬ್ರೇಕ್ಫಾಸ್ಟಲ್ಲಿ ಮಾಡೋದೇ ಇಲ್ಲ ಸೌತ್ ಇಂಡಿಯನ್ ಫುಡ್ಸು. ಅದರಲ್ಲಿ ಟಿಪಿಕಲಿ ನಾನು ಇದನ್ನೇ ಕೆಲವ್ರು ತಿಂತಾರಲ್ಲ, ಸೊ ಓಟ್ಸ್ ಆಗಿರ್ಬೋದು, ಮಿಲ್ಲೆಟ್ಸ್, ಆ ಥರ ಏನೂ ಇಲ್ಲ. ಸೊ ಮಮ್ಮಿ ಏನು ಪ್ರಿಫರ್ ಮಾಡ್ತಾರೆ, ಸೌತ್ ಇಂಡಿಯನ್ ಫುಡ್, ಅದನ್ನೇ ನಾನು ಡೈಲಿ ತಿನ್ನೋದು. ಸೊ ಡಯಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಸೊ ನಾನು ಡಯಟ್ ಎಲ್ಲ ಮಾಡಲ್ಲ ಗೈಸ್. ಆ್ಯಂಡ್ ಲಾಸ್ಟ್ ಕ್ವಶನ್ ಬಂದುಬಿಟ್ಟು ರೀಸೆಂಟ್ ಕ್ರಷ್ ಅಂತೆ. ಸೊ ಕ್ರಷ್ ಬಗ್ಗೆ ಏನು ಹೇಳೋದು, ಕ್ರಷ್ ಇಸ್ ಕಾಮನ್ ಅಲ್ವಾ. ಸೊ ರೀಸೆಂಟ್ ಕ್ರಷ್ ಅಂತ ನನಗೆ ಸದ್ಯಕ್ಕೆ ಯಾರೂ ಇಲ್ಲ. ಬಿಕಾಸ್ ಕ್ರಷ್ ಅಂದರೆ ಯೂಶಲಿ ಹೇಗೆ ಅಂದರೆ, ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀರ, ಸೊ ಯಾರೋ ಒಂದು ಹುಡುಗ ಪಾಸ್ ಆಗ್ತಾನೆ ಅಥವಾ ಹುಡುಗಿ ಪಾಸ್ ಆಗ್ತಾರೆ. ಸೊ ನಾನು ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ, ಈ ಸ್ಕೂಲ್ ಅಂತ ಅನಿಸುತ್ತೆ. ಸೊ ಹಾಗೆ ತುಂಬ ಜನ ಕ್ರಷಸ್ ಇದ್ದಾರೆ ನನಗೆ ಕೂಡ. ಅಂದರೆ ಟೈಮ್ ಬೀಯಿಂಗ್ ಇನ್ ದ ಸೆನ್ಸ್ ಆ ಥರ ಅಲ್ಲ. ಜಸ್ಟ್ ಇವಾಗ ಹೋದಾಗ ಯಾರನ್ನೂ ನೋಡ್ತೀವಿ, ಓಕೆ ಈಸ್ ಗುಡ್ ಅಷ್ಟೇ. ಸೊ ಇನ್ನೊಂದು ಸಲ ಇನ್ನೊಂದು ಕಡೆ ಎಲ್ಲ ಹೋಗ್ತೀವಿ, ಇನ್ನೊಬ್ರು ನೋಡ್ತೀವಿ, ಓಕೆ ಈಸ್ ಗುಡ್ ಅಷ್ಟೇ. ಸೊ ಕ್ರಷಸ್ ಆ ಥರ ತುಂಬ ಜನ ಇದ್ದಾರೆ. ಆ್ಯಂಡ್ ಡೈಲಿ ಲೈಫಲ್ಲಿ ಯಾರನ್ನ ನೋಡ್ತೀವಿ ಅವ್ರ ಮೇಲೆ ಅಫ್ಕೋರ್ಸ್ ಕ್ರಷ್ ಆಗುತ್ತೆ. ಸೊ ಕ್ರಷ್ ಅಂದರೆ ಸದ್ಯಕ್ಕೆ ರೀಸೆಂಟ್ ಕ್ರಷ್ ಯಾರು ಇಲ್ಲ. ಎಸ್, ಫೈನಲಿ Q&A ಕ್ವಶನ್ ಆ್ಯಂಡ್ ಆನ್ಸರ್ಸ್ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಾನು ಜಾಸ್ತಿ ಕ್ವಶನ್ಸ್ನ ತಗೊಂಡಿಲ್ಲ, ಬಿಕಾಸ್ ಆಫ್ಟರ್ ಅ ಲಾಂಗ್ ಗ್ಯಾಪ್ ಇಟ್ಸ್ ಮೈ ಫಸ್ಟ್ ವೀಡಿಯೋ. ಸೊ ನಿಮಗೂ ಕೂಡ ಬೋರ್ ಆಗಬಾರ್ದು ಅಂತ ಓನ್ಲಿ ದ ಮೋಸ್ಟ್ ರಿಪೀಟೆಡ್ ಫಿಲ್ಟರ್ಡ್ ಕ್ವಶನ್ಸ್ನ ಮಾತ್ರ ಫಿಲ್ಟರ್ ಮಾಡಿಕೊಂಡು ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಆನ್ಸರ್. ಸೊ ಏನಾದರೂ ತಪ್ಪಾಗಿದ್ರೆ ಐ ಆಮ್ ಸಾರಿ. ಆ್ಯಂಡ್ ಎಸ್, ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಸೊ ಅಗೇನ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ದಟ್ಸ್ ಇಟ್. ಟೇಕ್ ಕೇರ್, ಬಾಯ್.